ಏನಿದು ಒಂದಾದ್ಮೇಲೆ ಒಂದು ಬಾಕ್ಸ್ ಇದೆಯಲ್ಲ? ಏನೋ ಡಾಕ್ಯುಮೆಂಟ್ ಇರ್ಬೋದು, ಇಲ್ಲ ಟೇಪ್ ತರದಿರ್ಬೋದು ಅಂತ ಅನ್ಕೊಂಡ್ರೆ ಇಲ್ಲಿ ಸಣ್ಣ ಕವರ್ ಇದೆಯಲ್ಲ. ಭಾವ, ನೋಡಿದ್ ನಿಜನಾ? ಅತ್ತೆ ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿ ಚೀಟಿನ ಹರಿದು ಸಾಕಿದ್ರು? ಏನಿದೆ ಬಾಬಾ, ಅವ್ರಿಗೆ ಅಷ್ಟೊಂದು ಗಾಬರಿ ಆಗಿದ್ರು. ಹೇಳೋದಕ್ಕಿಂತ ಕಣ್ಣಾರ ನೋಡಿದ್ರೆ ಚೆನ್ನಾಗಿರುತ್ತೆ. ಬಾ. ಗುಡ್ ಮಾರ್ನಿಂಗ್. ಹೇಗಿದೆಯಾ ಧ್ರುವ? ತಿಂಡಿ ತಂದಿದ್ದೀನಿ. ಆಕ್ಚುಲಿ ಇದನ್ನ ನಾನು ನಿನ್ಗೋಸ್ಕರ ಅಂತಾನೆ ಮಾಡಿದ್ದು, ಆದ್ರೆ ಡೈರೆಕ್ಟ್ ಆಗಿ ಎಲ್ಲರ ಮುಂದೆ ಹೇಳಕ್ ಆಗಲ್ಲ ಅಲ್ವಾ, ಅದಕ್ಕೆ ಆರ್ತಿ ಅಕ್ಕಂಗೆ ಅಮ್ಮ ಮಾಡ್ಕೊಟ್ರು ಅಂತ ಸುಳ್ಳು ಹೇಳಿದ್ದೀನಿ. ತಗೋ ತಿನ್ನು. ಪಾಪ ನೀನ್ ಸರಿಯಾಗಿ ತಿನ್ನೋಕ್ಕೂ ಆಗಲ್ಲ. ಧ್ರುವ, ನಂಗೆ ಇಡೀ ದಿನ ನಿನ್ ಜೊತೆಗೆ ಇರ್ಬೇಕು ಅನ್ಸುತ್ತೆ. ಮನೇಲೂ ನಿಂದೆ ಯೋಚನೆ, ರಾತ್ರಿ ನಿದ್ದೆ ಮಾಡುವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಬೆಳಗ್ಗೆ ಎದ್ಮೇಲೂ ನೀನೇ ನೆನಪಾಗ್ತೀಯ. ಒಂದೊಂದ್ಸರಿ ನಾನು ಇಷ್ಟು ಹುಚ್ಚಿ ತರ ಆಡ್ತಿರ್ತೀನಿ ಅಂದ್ರೆ ನಾವ್ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದೀವಿ, ನಾನು ನೀನು ಗಂಡ ಹೆಂಡತಿ ಅನ್ನೋ ತರ ಎಲ್ಲ ಫೀಲ್ ಆಗುತ್ತೆ. ಇವರಿಬ್ರು ಮೊದ್ಲಿಂದಾನು ಸ್ನೇಹಿತರು ಅನ್ಸುತ್ತೆ. ಓ, ಧ್ರುವ ಮೊದ್ಲು ಇವ್ರ ಮನೆಯಲ್ಲೇ ಇದ್ದಿದ್ದಲ್ವಾ? ಸರಿ ಸರಿ. ಅದಿತಿ, ಚೆನ್ನಾಗಿದ್ಯಾ? ಅಮ್ಮ ಚೆನ್ನಾಗಿದ್ದೀನಿ. ಅದು ಆರ್ತಿ ಅಕ್ಕಂಗೆ ಅಮ್ಮ ತಿಂಡಿ ಕೊಟ್ಟು ಕಳ್ಸಿದ್ಲು, ಅದಕ್ಕೆ ಬಂದೆ. ಇಲ್ಲಿಗೆ ಬರೋದಕ್ಕೆ ಕಾರಣ ಹುಡ್ಕಕ್ ಹೋಗ್ಬೇಡಮ್ಮ. ನೀನ್ ಬಂದು ಧ್ರುವನ್ ಹತ್ರ ಮಾತಾಡೋದ್ರಿಂದ ನನ್ಗೂ ಖುಷಿ ಆಗುತ್ತೆ ಅನ್ಸುತ್ತೆ. ನೀನ್ ಬಂದ್ ದಿನ ಎಲ್ಲ ಒಂದ್ ಸಂತೋಷವಾಗಿರ್ತಾನೆ. ನಿನ್ಗ್ ಬಿಡುವಾದಾಗೆಲ್ಲ ಈ ಕಡೆ ಬರ್ತಾ ಇರಮ್ಮ. ಅಯ್ಯೋ ಅಮ್ಮ, ನೀವ್ ಹೇಳೋದೆಚ್ಚ, ನಾನ್ ಬರೋದೆಚ್ಚ. ನನಗೂ ಅಷ್ಟೇ, ಯಾವಾಗ್ಲೂ ನಿನ್ ಜೊತೆಗೆ ಇರ್ಬೇಕು ಅನ್ನೋದೇ ಆಸೆ. ಅಂದ್ರೆ ನಾನು ಇವನು ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಇವ್ನು ಹುಷಾರಾಗೋವರೆಗೂ ನಿನ್ ಜೊತೆಗೆ ಇರ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ದೆ. ಹೌದಾ? ಸರಿಯಮ್ಮ, ನಿನಗ್ ಯಾವಾಗ ಬರ್ಬೇಕು ಅಂತ ಅನ್ಸುತ್ತೋ ಬಾ. ಅವನ್ ಜೊತೆ ಮಾತಾಡು. ಸಾಧ್ಯ ಆದ್ರೆ ಅವನ್ ವಾಪಸ್ ಮಾತಾಡೋ ಹಾಗೆ ಮಾಡಕ್ಕಾಗತ್ತಾ ಅಂತ ನೋಡು. May I come in, boss? ಬಾಸ್, ಕರೆದ್ರ? ಏನ್ ವಿಷಯ? ನೆನೆ ಒಂದು ಸ್ಟಿಕ್ಕಿ ನೋಟ್ ಮೇಲೆ ಇಮೇಲ್ ಐಡಿ ಬರೆದು ಇಲ್ಲಿ ಪೇಸ್ಟ್ ಮಾಡಿದ್ದೆ.
ಎಲ್ಲೋಯ್ತು? ಒಂದೊಂದ್ಸಲ ನಮ್ಮ ಅಧ್ಯಕ್ಷತೆಯಲ್ಲಿ ದೊಡ್ಡ ದೊಡ್ಡ ಫೈಲೇ ಕಾಣೆ ಆಗ್ಬಿಡುತ್ತೆ. ಅಂತದ್ರಲ್ಲಿ ಇವ್ರು ಯಾವ್ದೋ ಸಣ್ಣ ಚೀಟಿ ವಿಚಾರಿಸ್ತಾ ಇದಾರಲ್ಲಪ್ಪ, ಯಾವ್ದಪ್ಪ ಅದು? ಯಾವಾಗಿಂದ ಕಿವಿ ಔಟ್ ಆಗಿದೆ ನಿಮ್ಗೆ? ನಾನು ಹೇಳೋದು ಕೇಳಿಸ್ತಿಲ್ವೇನ್ರಿ? ಕೇಳಿಸ್ತು ಬಾಸ್. ಅದು ಎಕ್ಸಾಕ್ಟ್ ಲೊಕೇಶನ್ ಯಾವ್ದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಡೀ ಏರಿಯಾನೇ ಹುಡುಕ್ಬಿಡ್ತೀನಿ. ಎಲ್ಲಿ ಹೋಯ್ತು? ಸಿಗ್ಲಿಲ್ವಾ? ಸಿಗುತ್ತೆ ಬಾಸ್. ಆರೋಗ್ಯಕ್ಕೆ ಅದಕ್ಕೇನ್ ರೆಕ್ಕೆ ಇದೆಯಾ? ಇಲ್ಲೇ ಎಲ್ಲ ಬಚ್ಚಿಟ್ಕೊಂಡಿರುತ್ತೆ, ಹುಡುಕ್ ಕೊಡ್ತೀನಿ. ಶರಪ್, ಅಸಂಬದ್ಧವಾಗಿ ಮಾತಾಡೋದು ಬಿಟ್ರೆ ಏನ್ರಿ ಗೊತ್ತು ನಿಮ್ಗೆ? ಬರ್ತಾ ಬರ್ತಾ ಇನ್ನೂ ದೊಡ್ಡ ಕಾಮಚೋರ್ ಆಗ್ತಿದ್ದೀರಾ ನೀವು. ಸ್ವಲ್ಪನಾದ್ರೂ ನೀಟ್ನೆಸ್ ಅನ್ನೋದಿಲ್ಲ. ಟೇಬಲ್ ಮೇಲೆ 1 ಇಂಚ್ ಧೂಳು ಕೂತಿದೆ, ಅದು ನಿಮಗೆ ಕಣ್ಣೆ ಕಾಣಿಸ್ತಿಲ್ಲ ಅಲ್ವಾ? ಬರೀ ಗಾಸಿಪ್ ಮಾಡೋದು, ಹರಟೆ ಹೊಡೆಯೋದು. ಬೆಳಿಗ್ಗೆ ಆಫೀಸಿಗೆ ಬೇಗ ಬಂದ್ರೆ ಮಲ್ಕೊಡು, ಇಂಪಾರ್ಟೆಂಟ್ ಕೆಲಸ ಇದೆ ಹೊರಟು ಬನ್ನಿ ಅಂದ್ರೆ ಅಣ್ಣನ ಮದುವೆ ತಮ್ಮನ ಮದುವೆ ಅಂತ ಬಾಯಿ ಬಂದಂಗೆ ಸುಳ್ಳು ಹೇಳೋದು. ಒಂದು ಸಣ್ಣ ಸ್ಲಿಪ್, ಅದು ನನ್ನ ಚೇಂಬರ್ ಇಟ್ಟಿರೋ ಜಾಗದಲ್ಲಿ ಇಲ್ಲ ಅಂದ್ರೆ ಏನ್ರಿ ಕೆಲಸ ಮಾಡ್ತಿದ್ದೀರಾ ನೀವು? ಅದ್ರ ಬಗ್ಗೆ ಕೇಳಿದ್ರೆ ಒಂದು ಸಣ್ಣ ನಾಲೆಜ್ ಕೂಡ ನಿಮ್ಗೆ ಇರೋದಿಲ್ಲ. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ನೀವು ಮರ್ತು ಹೋಗ್ತಿದ್ದೀರಿ. ನಿಮ್ಮ ಪೊಸಿಷನ್ ಹೇಗಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇರಲ್ರಿ ನೀವು. ಕೆಲಸನೇ ಮಾಡಿದ್ರೆ ಬಿಟ್ಟಿ ಸಂಬಳ ತಗೊಳ್ತೀರ. ಆಸೆಯಾಗಿ ಕಾಂತವ್ರಿಗೆ ಬಾಯಿಗೆ ಬಂದಾಗ ಬೈತಿದ್ದಾರೆ. ನನ್ ಕಾಂತವ್ರ ಕಂಡ್ರೆ ತುಂಬಾ ಇಷ್ಟ ಅನ್ಕೊಂಡಿದ್ದೆ. ಕಾಂತವ್ರು ಕೂಡ ನನ್ ತಮ್ಮನ್ ತರ ನೋಡ್ಕೋತಾರೆ, ನನ್ ಫ್ಯಾಮಿಲಿ ಮೆಂಬರ್ ತರ ಅಂತ ಹೇಳ್ತಿದ್ರು. ಆದ್ರೆ ಈ ಸೀನ್ ನೋಡಿದ್ರೆ ಉಲ್ಟಾ ಪಲ್ಟಾ ಕಾಣಿಸ್ತಿದೆ. ಪ್ರಜ್ವಲ್, ನೀವಿನ್ನೂ ಹೊಸಬ್ರು, ನಿಮ್ಗಿನ್ನೂ ಇಲ್ಲಿನ ಕೆಮಿಸ್ಟ್ರಿ ಅರ್ಥ ಆಗಿಲ್ಲ. ನಾವಿಂತ ಸೀನ್ಗಳನ್ನೆಲ್ಲ ತುಂಬಾ ನೋಡ್ಬಿಟ್ಟಿದೀವಿ. ವೇದಾಂತ್ ಕೋಪನೇ ಹಾಗೆ. ಅವ್ರ ಕೋಪ ಬಂದಾಗ ಅವ್ರ ಎದುರೋಗಿ ನಿಲ್ಲೋದು ಒಂದೇ, ಗನ್ ಪಾಯಿಂಟ್ ಅಲ್ಲಿ ನಿಲ್ಲೋದು ಒಂದೇ. ಅದು ಸ್ಟಾಫೇ ಆಗಿರ್ಲಿ, ಮನೆಯವರೇ ಆಗಿರ್ಲಿ, ಶೂಟ್ ಮಾಡ್ತಾನೆ ಇರ್ತಾರೆ. ಅದ್ರಲ್ಲೇ ಗೊತ್ತಾಗುತ್ತೆ. ಅತ್ತೆಲ್ಲ ಪೀಸ್ ಪೀಸ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಸಮಾಧಾನ ಮಾಡ್ಕೊರೋಡಿ. ನದ್ನಿ ಮರ್ಜೀವ ಕೊಡ್ತೀನಿ ಇದಕ್ಕೆ. ಧ್ರುವನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನೀನೇ. ನೀನು ಬಚಾಕೋಕ್ ಸಾಧ್ಯನೇ ಇಲ್ಲ. ಚಾಕ್ರೋಡಿ ನದ್ನಿ, ಏನಾಯ್ತು? ನಿಮಿಷಕ್ಕೆ ಬಂದೆ. ಅತ್ತೆ, ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಟೆನ್ಷನ್? ನಾನೇ ಟೆನ್ಷನ್ ಮಾಡ್ಕೊಳ್ಳಿ, ಹಾಗೇನಿಲ್ಲ. ಹಣೆಲ್ ಬೆವರಿದೆ, ಶೆಕೆ ಇದೆ ಅನ್ಕೊಳ್ಳೋಣ ಅಂದ್ರೆ ಜಾಗ ತುಂಬಾ ತಂಪಾಗಿದೆ. ನೀವು ಬೇರೆ ಗಾಬರಿ ಆಗಿರೋ ತರ ಅನ್ಸ್ತು, ಅದಕ್ಕೆ ಕೇಳ್ದೆ. ಹಾಗೇನಿಲ್ಲ ಅಂತ ಹೇಳಿದ್ನಲ್ಲ. ಸರಿ ಬೇಡಿ. ಜ್ಯೂಸ್ ಏನಾದ್ರು ತಂದ್ಕೊಡ್ಲಾ? ಏಯ್, ಓವರ್ ಕೇರ್ ಮಾಡಬೇಡ. ನನಗೆ ಜ್ಯೂಸ್ ಬೇಕಾಗಿಲ್ಲ. ಅಯ್ಯೋ ಅತ್ತೆ, ಹಾಗೇನಾದ್ರೂ ಬೇಕಿದ್ರೆ ನನ್ನೇ ಕರೀರಿ, ನಾನೇ ತಂದ್ಕೊಡ್ತೀನಿ.
ಎಲ್ಲಿ ಬಂತು? ಈ ಅಮೂಲ್ಯ ಮತ್ತೆ ವಿಕ್ಕಿ ಇಬ್ರು ಸೇರ್ಕೊಂಡು ನನ್ನನ್ನ ಆಟ ಆಡಿಸ್ತಾ ಇದ್ದಾರೆ ಅನ್ಸುತ್ತೆ. ಅಯ್ಯೋ ಸುಹಾಸಿನಿ, ಬರೀ ಇಷ್ಟಕ್ಕೆ ಹೆದರ್ಕೊಳ್ಳೋದ? ಇದು ಪ್ರೋಮೋನೂ ಅಲ್ಲ, ಟೀಸರ್ ಅಲ್ಲ, ಟ್ರೈಲರ್ ಅಲ್ಲ. ನಮ್ ಪಿಕ್ಚರ್ದು ಬರೀ ಪೋಸ್ಟರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಹ್ಯಾಪಿ ಎಂಡಿಂಗ್ ಅಂತೂ ಸುಹಾಸಿನಿ ಪಾಲ್ಗೆ ಇರಕ್ ಚಾನ್ಸೇ ಇಲ್ಲ. ಬಟ್ಟೆ ಎಲ್ಲ ಬಿದ್ದೋಗಿತ್ತು. ಅದಿತಿ, ಏನ್ ಮಾಡ್ತಾ ಇದೆಯೇ? ಬಟ್ಟೆ ಎಲ್ಲ ಬಿದ್ದೋಗಿದೆ, ಎತ್ತಿಟ್ಕೋಬಾರ್ದಾ? ಒಣಗಿದೆ, ಬಾ ತೆಗ್ದಿಟ್ಕೋ. ಯಾಕಮ್ಮ ಅದಿತಿ ಅದಿತಿ ಅಂತ ಕಿರ್ಚ್ತಿದ್ಯಾ? ಅವ್ಳು ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲಿಗೆ ಹೋಗಿದ್ದಾಳೆ? ಅದ್ ಯಾರೋ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಹೌದಾ? ಇಷ್ಟೊತ್ತಲ್ಲಿ ಯಾವ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಇವಳು? ಅಯ್ಯೋ, ಅಕ್ಕ ಚಕ್ಲಿ ಕರ್ದಿದ್ದು, ಬಾಣ್ಲಿಲಿರೋ ಎಣ್ಣೆ ಎಲ್ಲ ಅಲ್ಲೇ ಇದೆ. ಅಮ್ಮ ಏನಾದ್ರು ನೋಡಿದ್ರೆ ಅಷ್ಟೇ ಕತೆ, ಇಡೀ ಊರ್ನೇ ಒಟ್ಟು ಸೇರಿಸ್ಬಿಡ್ತಾಳೆ. ಅಂಜು, ಏನೇ ಇದೆಲ್ಲ? ಕೈಯಲ್ಲಿ ಚಕ್ಲಿ ಹಚ್ಚಿದೆ, ಬಾಣ್ಲಿಲಿ ಎಣ್ಣೆ ಇದೆ. ಚಕ್ಲಿ ಮಾಡಿದ್ರೇನೆ? ಓಹೋ, ಮನೆಯಲ್ಲಿರೋ ಹಾಳು ಮೂಳು ತಿನ್ನೋದಲ್ದೆ ಚಕ್ಲಿ ಬೇರೆ ಮಾಡ್ಕೊಂತಿರೋ ಚಪ್ಲ ನಿನ್ಗೆ? ನಾನಲ್ಲ ಅಮ್ಮ, ಅಕ್ಕ ಮಾಡಿದ್ದು. ಅವಳು ಯಾಕೆ ಚಕ್ಲಿ ಮಾಡಿದ್ಲು? ಇದ್ದಕ್ಕಿದ್ದಾಗೆ ಚಕ್ಲಿ ಮಾಡೋ ಹುಚ್ಚಿ ಯಾಕೆ ಬಂತು ಅವಳಿಗೆ? ಒಂದ್ ಚಕ್ಲಿನೂ ಕಾಣ್ತಿಲ್ವಲ್ಲೇ? ಎಲ್ಲಿಗೆ ತಗೊಂಡು ಹೋದ್ಲು ಅದನ್ನೆಲ್ಲ? ಹೇಳೆ, ಎಲ್ಲಿಗೆ ತಗೊಂಡು ಹೋಗಿದ್ದಾಳೆ? ಎಲ್ಲಿಗೆ ಹೋಗ್ತೀಯಕ್ಕ? ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು ಅಮ್ಮ. ಅದಕ್ಕೆ ನೀನೇ ಮಾಡ್ಕೊಳಕ್ ಹೋಗ್ತಿದ್ಯಾ? ನಿನಗೆ ಆರ್ಡರ್ ಆಗಿದೆ ತಾನೆ, ನೀನ್ ಅಡ್ಗೆ ಮನೇಲಿ ಏನು ಕೆಲಸ ಮಾಡಂಗಿಲ್ಲ ಅಂತ. ನಿಂಗೇನೇ ಬೇಕಿದ್ರು ನನ್ನ ಕೇಳು. ಬಾ ಕುತ್ಕೊ ನೀನ್ ಫಸ್ಟ್. ಆದ್ರೆ ಇದು ಕಾಫಿ ಅಲ್ವಲ್ಲ? ಗೊತ್ತು, ನಾನು ನಿನಗೆ ಕೊಟ್ಟಿದ್ದು ಬಾದಾಮಿ ಹಾಲು. ಈ ಟೈಮಲ್ಲಿ ನೀನ್ ಕಾಫಿ ಕುಡಿಯೋದು ಮಗುಗಷ್ಟು ಒಳ್ಳೇದಲ್ಲ. ಹಲೋ, ಒಳಗಿರೋ ಪುಟ್ಟ ದೇವ್ರೆ, ನೀ ವಯಸ್ಸಿಗೆ ಕಾಫಿ ಕುಡಿಯೋದೆಲ್ಲ ಅಭ್ಯಾಸ ಮಾಡ್ಕೋಬೇಡ. ಅಕ್ಕ, ಇವತ್ತಿನ ನಿನ್ನ ಪ್ರೆಗ್ನೆನ್ಸಿ ಕೇರ್ ಶೆಡ್ಯೂಲ್ ಈ ತರ ಇದೆ. ಇವಾಗ ಬಾದಾಮಿ ಹಾಲು, ಆಮೇಲೆ ಗ್ರೀನ್ ಸಲಾಡ್ ಜೊತೆ ಸಿರಿಧಾನ್ಯದಲ್ಲಿ ಮಾಡಿರೋ ಸ್ಪೆಷಲ್ ಉಪ್ಪಿಟ್ಟು, ಮಧ್ಯಾಹ್ನ ಊಟಕ್ಕೆ ರಾಜಮುಡಿ ಅಕ್ಕಿನಲ್ಲಿ ಮಾಡೋ ಅನ್ನ, ಅದ್ರ ಜೊತೆಗೆ ಸ್ವಲ್ಪ ಮಾವಿನಕಾಯಿ ಗೊಜ್ಜು, ಆಮೇಲೆ ಒಂದ್ ಒಳ್ಳೆ ನಿದ್ದೆ, ಎದ್ದ ತಕ್ಷಣ ಹಾಲು, ಅದ್ರ ಜೊತೆಗೆ ಸೇಬು, ಆಮೇಲೆ ಸಣ್ಣದಾಗ ಒಂದು ವಾಕು, ಆಮೇಲೆ ರಾತ್ರಿ ಊಟಕ್ಕೆ. ಅಯ್ಯೋ ಅಕ್ಕ, ಹಾಲು ಕುಡಿ ನೀನು. ಅಮ್ಮ, ನೀನ್ ಇದ್ರಲ್ಲಿ ಬರೀ ಬಾದಾಮ್ ಪೌಡರ್ ಮಾತ್ರ ಹಾಕಿದ್ಯಾ ಅಲ್ವಾ? ಏನಕ್ಕ ಹೇಳ್ತಿದ್ಯಾ? ನಾನು ನಿನಗೆ ಕೆಟ್ಟದ್ ಬಯಸ್ತೀನಿ ಅಂತ ಹೇಗಕ್ಕ ಅನ್ಕೊಳ್ತೀಯಾ? ನಿನ್ ಮನ್ಸಲ್ಲಿ ಅಂತ ಅನುಮಾನ ಹೇಗಕ್ಕ ಬರೋದಕ್ ಸಾಧ್ಯ? ಬೇರೆ ಯಾರು ನನ್ ಮೇಲೆ ಡೌಟ್ ಪಟ್ರು ತಲೆ ಕೆಡ್ಸ್ಕೊಳಲ್ಲ ಅಕ್ಕ. ಆದ್ರೆ ನೀನ್ ಮಾತ್ರ ನನ್ನ ಆ ಥರ ನೋಡ್ಬೇಡ. ನಿನ್ಗೇನಾದ್ರೂ ತೊಂದರೆ ಆಗುತ್ತೆ ಅಂತ ಗೊತ್ತಾದ್ರೆ ನಾನ್ ಮೊದ್ಲು ಅಡ್ಡ ಬರ್ಬೇಕು ಅಂತ ಅನ್ಕೊಳ್ತೀನಿ. ನನ್ಗೆ ಎರಡನೇ ಅಮ್ಮ ಕಣೆ ನೀನು. ತಾಯಿ ಆಗ್ತಿದ್ಯಾ ಅನ್ನೋದನ್ನ ನಾನು ಬೇರೆ ತರ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕಣೆ. ಮನ್ಸಲ್ಲಿ ಯಾಕೆ ಈ ತರ ಎಲ್ಲ ಓಡ್ತಿದ್ದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಾನಿನ್ ತಂಗಿ ಕಣೆ, ನಿನ್ನ ಜೊತೆಗೆ ಬೆಳ್ದೋರು. ನೀನು ನನ್ನ ಎತ್ತಿ ಆಡ್ಸಿದ್ಯಾ, ನಾನು ನಿನಗೆ ದ್ರೋಹ ಮಾಡಲ್ಲ ಕಣೆ. ಅದ್ರ ಯೋಚನೆ ಕೂಡ ಮಾಡಲ್ಲ.
ನಿನ್ ತಂಗಿ ನಿನ್ಗೋಸ್ಕರ ಬಾದಾಮ್ ಹಾಲ್ ಮಾಡ್ಕೊಟ್ಲಾ? ಎಷ್ಟು ನಾಜೂಕಾಗಿ ಮಾತಾಡ್ತಾಳ ನೋಡ. ಅವಳಿಗೆ ಹೀಗೂ ಮಾತಾಡಕ್ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸಿಚುಯೇಷನ್ಗೆ ತಕ್ಕ ಹಾಗೆ ಮಾತಾಡ್ತಾಳೆ. ನೀನದನ್ನೆಲ್ಲ ನಂಬಕ್ ಹೋಗ್ಬೇಡ ಆರ್ತಿ. ಅತ್ತೆ, ಅವಳ ಮಾತ ನನ್ಗೆ ಯಾವ ಕಲ್ಮಶನೂ ಕಾಣಿಸ್ಲಿಲ್ಲ. ಅವಳು ಹೇಳ್ದಾಗೆ ನನ್ಗೆ ಅವಳನ್ನ ಕೆಟ್ಟ ಬಯಸಕ್ ಸಾಧ್ಯನೇ ಇಲ್ಲ ಅತ್ತೆ. ಇದಕ್ಕೆ ನಿನ್ನ ಅಪ್ಪಟ ಬಂಗಾರ ಅನ್ನೋದು. ಆರ್ತಿ, ನೀನು ಒಳ್ಳೆಯವಳು ಅನ್ನೋ ಕಾರಣಕ್ಕೆ ಎಲ್ರನ್ನೂ ಅದೇ ರೀತಿ ನೋಡ್ತೀಯ. ಅಮೂಲ್ಯ ಒಳ್ಳೆಯವಳೇ ಇರಬಹುದು, ಆದ್ರೆ ಅವಳ ಗ್ರಹಗತಿ ಸರಿ ಇರ್ಬೇಕಲ್ಲ. ಯಾವುದಕ್ಕೂ ನೀನ್ ಹುಷಾರಾಗಿರು. ಅತ್ತೆ, ಆದ್ರೆ ನೋಡು, ನಾನ್ ಹೇಳೋದನ್ನ ಕೇಳು. ನಿನಗೆ ಮಗು ಆಗೋವರೆಗೂ ಯಾರನ್ನೂ ನಂಬೇಡ. ಅಲ್ಲ, ಅಮೂಲ್ಯ ಗೊತ್ತಿದ್ದೋ ಗೊತ್ತಿಲ್ಲದೆ ಏನಾದ್ರೂ ಮಾಡಿ ಸಾರಿ ಅಕ್ಕ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ವೈದ್ಯ ಅಂತ ಹೇಳೋ ಹಾಗೆ 3-4 ಮಂತ್ಸ್ ನೀನು ಕೇರ್ಫುಲ್ ಆಗಿರ್ಬೇಕು. ಇಲ್ಲಾಂದ್ರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು 6th ಮಂತ್ ಅಂತೂ ತುಂಬಾ ಪ್ರೀಶಿಯಸ್. ನೀನು ಅಮೂಲ್ಯನ ಅಷ್ಟೇ ಅಲ್ಲ, ನನ್ನನ್ನು ಕೂಡ ನಂಬೇಡ. ಆರ್ತಿ, ನಾನು ಈ ಹಾಲು ತಗೊಂಡು ಹೋಗ್ಲಾ? ಹಾಯ್ ವಜಾರಿ, ನೀನು ಹೇಳಿದಕ್ಕೆ ಒಂದು ಸೊಲ್ಯೂಷನ್ ರೆಡಿ ಆಗಿದೆ. ಇವತ್ತು ಸಂಜೆ 5:15 ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೆ ಒಬ್ರು ಇರ್ತಾರೆ. ಹಲೋ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಏನಾಯ್ತು, ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಏನು ಅಂತ ಹೇಳಿ ವೇದಾಂತ್, ಸ್ವಂತ ಅಕ್ಕನೇ ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ. ನನ್ಗೆ ಯಾಕೋ ಅದೆಲ್ಲ ತುಂಬಾ ಹಿಂಸೆ ಆಗ್ತದೆ ವೇದಾಂತ್. ನಿಜ ಹೇಳ್ಬೇಕು ಅಂತಂದ್ರೆ ತುಂಬಾ ಹರ್ಟ್ ಆಯ್ತು. ಹೇ, ಹೋಲ್ಡ್ ಆನ್. ನೀನು ಯಾವುದೇ ಕಾರಣಕ್ಕೂ ನಿನ್ನ ಕ್ಯಾರೆಕ್ಟರ್ ಇಂದ ಹೊರಗಡೆ ಬರಬೇಡ. ನೀನು ರೌಡಿ ಬೇಬಿ. ನಾನು ಮದುವೆ ಆಗಿರೋದು ರೌಡಿ ಬೇಬಿ, ಅಳಮುಂಜಿನಲ್ಲ. ಈ ಅಳಮುಂಜಿ ಗೆಟಪ್ ಎಲ್ಲ ನಿಂಗೆ ಸೂಟೇ ಆಗಲ್ಲ. ಸುಮ್ನೆ ಇದೊಂದು ಹೇಳಿ ನನ್ನ ಸುಮ್ಮನಿಸೋದಕ್ಕೆ ನೋಡ್ಬೇಡ. ನನ್ನ ಜಾಗದಲ್ಲಿ ನೀನ್ ಎತ್ಕೊಂಡು ನೋಡಿದ್ರೆ ನಿಂಗೂ ಅರ್ಥ ಆಗಿರೋದು. ಹಾಗೆಲ್ಲ ಬಜಾರಿ, ಇದು ತುಂಬಾನೇ ಚಿಕ್ಕ ವಿಷಯ. ನೀನ್ ಇದನ್ನ ದೊಡ್ಡದು ಮಾಡ್ತಿದ್ಯಾ, ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ ಅಷ್ಟೇ. ನೋಡು, ನನಗೆ ಈ ವಿಷಯದ ಬಗ್ಗೆ ಬಹಳ ಏನೂ ಗೊತ್ತಿಲ್ಲ. ಆದ್ರೆ ಪ್ರೆಗ್ನೆನ್ಸಿ ಬಗ್ಗೆ ನಾನು ಒಂದ್ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಯೂಶಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ತಾಯಂದಿರು ತುಂಬಾನೇ ಹುಷಾರಾಗಿರ್ತಾರೆ. ಅವರಿಗೆ ಚಿಕ್ಕ ಥ್ರೆಟ್ ಕೂಡ ತುಂಬಾ ದೊಡ್ಡ ಥ್ರೆಟ್ ಅನ್ಸುತ್ತೆ. ತುಂಬಾ ಕಾನ್ಶಿಯಸ್ ಬಿಹೇವ್ ಮಾಡ್ತಿರ್ತಾರೆ. ತನ್ನ ಮಗುಗೆ ಯಾವ ಅಪಾಯನೂ ಆಗ್ಬಾರ್ದು ಅಂತ ಹೀಗೆ ಮಾಡ್ತಿರ್ತಾರೆ ಅಷ್ಟೇ. ಇಲ್ಲಾಗ್ತಿರೋದು ಬಹುಶಃ ಅದೇನೆ. ನೀನ್ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿದ್ಯಾ, ದೊಡ್ಡದ್ ಮಾಡ್ತಿದ್ಯಾ ಅಷ್ಟೇ. ಅಷ್ಟೇ ಅಂತ್ಯಾ? ಮತ್ತಿನ್ನೇನು ಇರೋದಕ್ಕೆ ಸಾಧ್ಯ ಹೇಳು? ಆರ್ತಿ ನಿನ್ನ ಹುಟ್ಟದಾಗಿಂದ ನೋಡಿದ್ದಾರೆ. ಇನ್ಫ್ಯಾಕ್ಟ್ ನನಗಿಂತ ಹೆಚ್ಚಾಗಿ ಆರ್ತಿ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆರ್ತಿ ಯಾಕೆ ಸುಮ್ಮನೆ ನಿನ್ ಮೇಲೆ ಡೌಟ್ ಪಡ್ತಾರೆ? ನೋಡು, ನನ್ನ ಬಜಾರಿ ಹೈ ವೋಲ್ಟೇಜ್ ಪವರ್ ಇದ್ದಾಗೆ ಸಿಂಗಲ್ ಫೇಸ್ ತರ ಡಲ್ ಹೊಡಿಬೇಡ. ಇನ್ನೊಂದು ಚೇರ್ ಅಪ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. Are you feeling better now? Okay, bye. ಸರಿ, ಬಾಯ್.